ಮೇಡಮ್ ಇವಾಗ ಎಲ್ಲ ಫೈನ್. ಫಸ್ಟ್ ಡೇ ನೀವು ಜೀನ್ಸ್ ಶರ್ಟ್ ಬಿಟ್ಟು ನೀವು ಸಲ್ವಾರ್ ಅವ್ರ ಸಾರಿ ಏನ್ ಹಾಕಿದ್ರಿ ಗೊತ್ತಿಲ್ಲ. ಆ ಎಕ್ಸ್ಪೀರಿಯನ್ಸ್ ಹೇಳಿ. ಅದಕ್ಕೆ ಇವಾಗ ನಾವು ಹೆಣ್ಮಕ್ಳು ಎಸ್ಪೆಷಲಿ ನಾವೇನ್ ಮಾಡ್ತೀವಿ, ಒಂದ್ ಸಲ್ವಾರ್ ತಗೊಂಡ್ರಿ ಸಾರಿ ತಗೊಂಡ್ರಿ ಅಂತಂದ್ರೆ ಹೇರ್ ಸ್ಟೈಲ್ ಸೆಟ್ ಆಯ್ತಾ, ಫೇಸ್ ಚೆನ್ನಾಗಿ ಕಾಣ್ತಿದ್ಯಾ, ಕಣ್ಣಿಗೆ ಕಾಜಲ್ ಹಾಕೊಂಡ್ವಾ, ಬೊಟ್ಟು ಇಟ್ಕೊಂಡ್ವಾ, ಅದಕ್ಕೆ ಮ್ಯಾಚಿಂಗ್ ಓಲೆ ಹಾಕೊಂಡ್ವಾ, ಬಳೆಗಳು, ಸ್ಲಿಪ್ಪರು, ಈ ತರದೆಲ್ಲ ಇದ್ ಮಾಡಿದ್ವಿ. ಫಸ್ಟ್ ಡೇ ನೀವು ಆಹಾ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದೀನಿ ಈ ತರದ ಫೀಲ್ ನಿಮಗೆ ಯಾವಾಗ ಬಂದಿತ್ತು? ಸಿ ಫಸ್ಟ್ ಇದೆಲ್ಲ ಗೊತ್ತಾದಾಗ ನಾನು ಏನ್ ಮಾಡಿದೆ, ಒಬ್ಬರನ್ನ ಹೈರ್ ಮಾಡಿದೆ ಓಕೆ. ಅಲ್ಲಿ ಜರ್ಮನಿನಲ್ಲಿ. ಹ್ಮ್. ಸೊ ಎಮ್ಮ ಈ ಒಂದು ಟ್ರೈನರ್ ಅಂತಾನೆ, ಹ್ಮ್. ಶಿ ಟ್ರೈನ್ಸ್ ಅಲ್ಲಿ ಫಸ್ಟ್ ವಾಕಿಂಗ್ ಆಗ್ಬೋದು ಓಕೆ. ಅಥವಾ ಎಷ್ಟೋ ವಿಚಾರಗಳಾಗ್ಬೋದು. ಹ್ಮ್. ದೇ ಟ್ರೈನ್, ಹ್ಮ್. ದೇ ಚಾರ್ಜ್ ಯು ಪರ್ ಅವರ್. ಓ. ಅಲ್ಲಿ ಜರ್ಮನಿ ಇಲ್ಲ. ಹಾ. ಸೊ 85 ಯೂರೋ ಪರ್ ಅವರ್ ಅಂದ್ರೆ ಒಂದು 8,500 ರೂಪಾಯಿ ಒಂದ್ ಅವರ್ ಒನ್ ಅವರಿಗೆ. ಆ ಥರ ಕನೆಕ್ಟಿವಿಟಿ. ಹ್ಮ್. ಅವಾಗ ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್, ಜಸ್ಟ್ ಅಫೋರ್ಡ್ ಇಟ್, ನೋ ಬಿಗ್ ಡೀಲ್. ಆ ಒಂದು ಟ್ರೈನರ್ ಒಂದು 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 ಇನ್ಸಿಡೆಂಟ್ ನಾನು ನಿಮ್ಗೆ ಹೇಳ್ತೀನಿ ಅದನ್ನ. ಫಸ್ಟ್ ಟೈಮ್ ಶಿ ಸೆಡ್, ನೋ ಯು ಆರ್ ನಾಟ್ ಸಪೋಸ್ ಟು ಗೋ ಟು men's restroom from now on, let's go to the women's restroom. So it started from there. ಅಲ್ಲಿಂದ ಒಂದು ಶುರು ಮಾಡಿದ್ರು. ಅದಾಗಿದ್ಮೇಲೆ ಶಿ ಸೆಡ್, ಓಕೆ ನೀವು ಈ ತರ ಡ್ರೆಸ್ಸಿಂಗ್ ಸೆನ್ಸ್ ಈ ತರ ಇಟ್ಕೋಬೇಕು. ದೆನ್ ಶಿ ಕೇಮ್ ಫಾರ್ ದ ಶಾಪಿಂಗ್. ಕೆಲವೆಲ್ಲ ಶಾಪಿಂಗ್ ಮಾಡಿದ್ವಿ. ಆಮೇಲೆ ಶಿ ಸೆಡ್, ಓಕೆ ನಾವು ನೆಕ್ಸ್ಟ್ ಏಮ್ ಟುವರ್ಡ್ಸ್ ಯುವರ್ ಫಿಸಿಕಲ್ ಫಿಟ್ನೆಸ್, ಫಿಸಿಕಲ್ ಅಪಿಯರೆನ್ಸ್, ಕೆಲವೆಲ್ಲ ಆ ಒಂದು ವಿಚಾರಗಳು. ಬಟ್ ಇದಕ್ಕಿಂತ ಮುಂಚೆ ನಮ್ಮ ಡಾಕ್ಟರ್ it suggested very clearly, next 5 years no modification to your face or body or anything. He said closed. 5 ವರ್ಷ your hormone will have to react on you. Do not do anything. ಅದು ಹೇಳಿದ 100% ಸತ್ಯ. ಬಾಡಿ ಮೂತಿ ಏನೋ ಒಂಥರ ಇರ್ತಿತ್ತು. ಸೊ ಎಲ್ಲವೂ ಚೇಂಜ್ ಆಗಿ ಅಲೈನ್ ಆಗ್ತಾ ಬರ್ತಾ ಇತ್ತು. ಒಂದ್ಸಲ ಅದೇ ಹಾರ್ಮೋನ್ ಥೆರಪಿ ಸ್ಟಾರ್ಟೆಡ್. ಬಿಕಾಸ್ ನಮ್ಮ ಬಾಡಿನ ಗೊತ್ತಿರುತ್ತೆ ಯಾವ ತರ ಒಂದು ಹಾರ್ಮೋನ್ ಕಂಡೀಷನ್ ಈಗಿದೆ, ಅದನ್ನ ಯಾವ ತರ ನಾವು ಚೇಂಜ್ ಮಾಡಬೇಕು, ಜೀನ್ಸ್ ಯಾವ ತರ ಬೇಕು ಅವರಿಗೆ. ಸೊ ಆ ಒಂದು ಕ್ವಾಂಟಿಟಿನಲ್ಲಿ ಆ ಹಾರ್ಮೋನ್ಸ್ ನ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದು ಮಾಡಿದಾಗ ಅನಾಲಿಸಿಸ್ ಮಾಡಿ ಟೈಲರ್ಡ್ ಸರ್ವಿಸಸ್ ಫಾರ್ ಯು. ಸೊ ಅದು ಬಂದಾಗ ರಿಕ್ವೈರ್ಡ್ ಅಮೌಂಟ್, ಯುವರ್ ಬಾಡಿ ಅಂಡ್ ಮೈಂಡ್ ಅಂಡ್ ಯುವರ್ ಅಪಿಯರೆನ್ಸ್ ವಿಲ್ ಸ್ಟಾರ್ಟ್ ಚೇಂಜಿಂಗ್ ಆಟೋಮ್ಯಾಟಿಕ್ಲಿ. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ನಾಟ್ ಡನ್ ಎನಿ ಸರ್ಜರಿ ಅಂಟಿಲ್ ಟುಡೇ. ಇಟ್ಸ್ ಆಲ್ ನ್ಯಾಚುರಲ್ 100%. ಸೊ ಈ ತರ ಒಂದು ಪ್ರೋಗ್ರೆಸ್ ಬರುತ್ತೆ. ಒಂದು ವಿಚಾರ. ಎರಡನೇ ವಿಚಾರ, ಡ್ರೆಸ್ಸಿಂಗ್ ಅಂತ ಕರೆದಾಗ ವೆಸ್ಟರ್ನ್, ಬಿಕಾಸ್ ಐ ವಾಸ್ ಇನ್ ಜರ್ಮನಿ. ಶಿ ಸೆಡ್ ಅಲ್ಲಿ ಒಂದು ಸಿಟಿ ಸೆಂಟರ್ ಅಲ್ಲಿ, ಎಲ್ಲ ಸಿಟಿ ಸೆಂಟರ್ ನಲ್ಲೂ ವಾಕಿಂಗ್ ಪಾತ್ ಇದ್ದೇ ಇರುತ್ತೆ. ನಮ್ಮಲ್ಲೆಲ್ಲ ಎಲ್ಲ ಕಡೆನೂ ಬಿಟ್ಕೊಂಡು ಹೋಗ್ತಾರೆ ಡ್ರ್ ಅಂತ, ಅದಂಗೆಲ್ಲ. ಸೊ ಅಲ್ಲಿ ವಾಕಿಂಗ್ ಪಾತ್ಸ್ ಇರ್ತವೆ. ಎನಿ ಸಿಟಿ, ಎನಿ ಸ್ಮಾಲೆಸ್ಟ್ ಸಿಟಿ ನೀವು ಹೋದಾಗ್ಲೂ ಅಲ್ಲಿ ಬರೀ ಮನುಷ್ಯರು ನಡ್ಕೊಂಡು ಹೋಗ್ಲಿಕ್ಕೆ ಮಾತ್ರ ಅಲ್ಲಿ ಅಲೋ ಮಾಡಿರ್ತಾರೆ, ಬೇರೆ ಯಾರಿಗೂ ಅಲೋ ಮಾಡಲ್ಲ. ಅಲ್ಲಿ ಅಂಗಡಿ ಬೇದಿ ಅಂತ ಇರ್ತದೆ. ಸೊ ಇಲ್ಲಿ ನಾನು ಇದ್ದಿದ್ದ ಸಿಟಿ ಮ್ಯೂನಿಕ್ ನಲ್ಲಿ ಆಲ್ಮೋಸ್ಟ್ ಒಂದೂವರೆ ಕಿಲೋಮೀಟರ್ ಇರುತ್ತಾ, ಅಲ್ಲಿ ವಾಕ್ ಮಾಡ್ಕೊಂಡು ತಗೋಬಹುದು. ಸೆಡ್, ದೀಸ್ ಆರ್ ಯುವರ್ ಕಾಸ್ಟ್ಯೂಮ್ಸ್. ಈ ಎಂಡಿಂದ ಆ ಎಂಡಿಗೆ ಯು ಆರ್ ಗೋನ್ ಪಾರ್ಕ್ ಯುವರ್ ಕಾರ್, ವಾಕ್ ಕಾನ್ಫಿಡೆಂಟ್ಲಿ, live like a woman, and you need to come back to your then give me the story. You need to narrate it. ಫಸ್ಟ್ ಟೈಮ್. ಸೊ ಡಬ ಶುರು ಆಗಿರುತ್ತೆ ಒಂದ್ ಕಡೆಯಿಂದ. ಸೊ ಯಾರಿಗೂ ಆತರ ಒಂದು ಇಮಿಡಿಯೇಟ್ ರಿಯಾಕ್ಷನ್ಸ್ ಬರಲ್ಲ. ಸೊ ಈ ತರ ಒಂದು ಕಂಡೀಷನ್ ಫಸ್ಟ್ ಹೋಗ್ಬಿಟ್ಟು ಬಂದಾಗ ಬ್ರೇಕ್ ಆಯ್ತು. ಒಂದು ಅವ್ನ ಕರ್ವ್ ಏನಿರುತ್ತೆ. ಸೊ ಬಿಕಾಸ್ ಯು ಹ್ಯಾವ್ ದಿ ಆಂಗ್ಸೈಟಿ, ನಾನು ಮಾಡಕ್ಕಾಗಲ್ಲ, ನಾನು ಇದ್ರಲ್ಲ, ಅದೆಲ್ಲೂ ಇರುತ್ತೆ. ಆಮೇಲೆ ಇಲ್ಲ, ನಾನು ಮಾಡ್ಲೇಬೇಕು, ನಾನು ಐ ನೀಡ್ ಟು ಬಿ ಪ್ರೆಸೆಂಟ್. ಅಲ್ಲಿ ಹೋಗಿ ಒಂದು ಕಾಫಿ, ಒಂದು ರೈಶರ್ಟ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಕಾಫಿ ಆರ್ಡರ್ ಮಾಡಿ, ಕೇಕ್ ಆರ್ಡರ್ ಮಾಡಿ ತಿನ್ಬಿಟ್ಟು ವಾಪಸ್ ಬಂದು. ಸೊ ಶಿ ಸೆಡ್, ವಾಟ್ ಎವರ್ ಐ ಟಾಟ್ ಯು ನೌ, ಟೇಬಲ್ ಮ್ಯಾನರ್ಸ್, ಟೇಬಲ್ ಎಟಿಕೆಟ್ಸ್, or the way you sit, way you talk, way you appear, everything has to be matching over there. So try to do this, you come back. So ಈ ತರ ಹಲವಾರು ಪ್ರಾಕ್ಟೀಸಸ್ ಮಾಡಿಸಿದ್ವಿ ಅಲ್ಲಿ. ಸೊ ಅದಾಗಿದ್ಮೇಲೆ ಅಫ್ಕೋರ್ಸ್ ಲೇಟರ್ ಪಾಯಿಂಟ್ ಆಫ್ ಟೈಮ್ ಮೇಕಪ್, ಆಲ್ ದೋಸ್ ಥಿಂಗ್ಸ್ ಕೇಮ್ ಅಪ್ ಇನ್ ದ ಪ್ರಾಸೆಸ್. ಯಾವ್ಯಾವ ಫೌಂಡೇಶನ್ಸ್ ಹ್ಯಾಡ್ ದಟ್ ಆರೆಂಜ್ ಕಲರ್ ಮಿಕ್ಸ್, ಇನ್ನೇನಕ್ಕೆ ಒಂದು
ಸೊ ಕವರಿಂಗ್ ಇದೆಲ್ಲ ಏನೋ ಸಿ ಐ ಶಾಪ್ಡ್ ಒಂದು 5-6 ಕಂಟೈನರ್ ಶಾಪ್ ಮಾಡ್ಬಿಟ್ಟು ದುಡ್ಡಿತ್ತಲ್ಲ ಇರೋ ಬರೋದೆಲ್ಲ ತಪ್ಪು ಓಕೆ ಯೂಸ್ ಮಾಡ್ತಿದ್ರೆ ಈಗ ಎಲ್ಲ ಇದೆ ಸೂಟ್ ಕೇಸಲ್ಲಿ ಬಿದ್ದಿದೆ. ಇದು ಸದ್ಯಕ್ಕೆ ಏನೋ ಮುಟ್ಟಿಲ್ಲ. ಐ ಟೆಲ್ ಯು ದಿ ಸೀರಿಯಸ್ ಸ್ಟೋರಿ ಬಿಕಾಸ್ ನಾನು ಇಲ್ಲಿ ಬಂದಾಗ ಏನಾಯ್ತು ಸರಿ ಇಲ್ಲಿ ಏನಾಗುತ್ತೆ ಅಂತ ನಿಮ್ಗೆ ಹೇಳ್ತೀನಿ. ಸಿ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ಎಷ್ಟೋ ಜನರಿಗೆ ಇದು ಅವೇರ್ನೆಸ್ ಇಲ್ಲ, ಒಂದು ಇದೆ ಏನಾಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಸೊ ಇಂಡಿಯಾಗೆ ಬಂದಾಗ ಪೀಪಲ್ ಆರ್ ಡಿಫ್ರೆಂಟ್. ವೇ ದ ಲುಕ್ ಅಟ್ ಯು ಇಸ್ ಆಲ್ಸೋ ವೆರಿ ಡಿಫ್ರೆಂಟ್. ಆಮೇಲೆ ಅಪಿಯರೆನ್ಸ್ ಅಷ್ಟೇ. ಆಮೇಲೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಇಲ್ಲಿ ಯಾರು ಏನು ಅಂತಾನೆ ಗೊತ್ತಾಗಿರೋದಿಲ್ಲ. ಸೊ ಯು ಆರ್ ಒನ್ ಅಮಾಂಗ್ ದಿಸ್ ಮ್ಯಾಸಿವ್ ಕ್ರೌಡ್. ಇಲ್ಲಿ ಏನ್ ಡೈಲಿ ಟ್ರಾನ್ಸಾಕ್ಷನ್ ಏನಾಗ್ತಾ ಇದೆ ಅದು ಗೊತ್ತಿಲ್ಲ. ಸೊ ಐ ಹ್ಯಾವ್ ಸೆಕ್ಲೂಡೆಡ್ ಆಲ್ ದೋಸ್ ಥಿಂಗ್ಸ್. ನನಗೆ ಯಾವ್ದಕ್ಕೆ ಏನ್ ಬೇಕೋ ಅದಕ್ಕೆ ಮಾತ್ರ ನಾನು ಇಟ್ಕೊಂಡಿರ್ತೀನಿ. ವೆರಿ ಸಿಂಪಲ್. ದಿಸ್ ಇಸ್ ಹೌ ಐ ಸೆಗ್ರಿಗೇಟ್. ಎರಡನೇ ವಿಚಾರ, ಇಲ್ಲಿ ಯಾರನ್ನೋ ಮೀಟ್ ಮಾಡ್ತೀವಿ, ಅವರಿಗೆ 99.9% ಅವೇರ್ನೆಸ್ ಇರಲ್ಲ, ಏನೂ ಗೊತ್ತಿರೋದಿಲ್ಲ. ಸೊ ಇವಾಗ ನನಗೆ ಒಂದು ಫಿಕ್ಸೆಡ್ ಮೈಂಡ್ ಸೆಟ್, ಒಂದು ಫಿಕ್ಸೆಡ್ ಮೆಂಟಾಲಿಟಿ ಇರಬೇಕು. ಐ ಕೆನಾಟ್ ಕಂಪ್ಲೀಟ್ ದ ಟ್ರಾನ್ಸಾಕ್ಷನ್. ಇಲ್ಲಾಂದ್ರೆ ನಾನು ಅವ್ರು ಹುಚ್ಚರು ಅಂದ್ರೆ ನನ್ನ ಹುಚ್ಚರು ಮಾಡಿ ಕಳಿಸ್ಬಿಡ್ತಾರೆ. ಸೊ ಐ ಕೆನಾಟ್ ಗೆಟ್ ಇನ್ ಟು ದಟ್ ಕೈಂಡ್ ಆಫ್ ಇನ್ಫ್ಲುಯೆನ್ಸ್. ನನ್ನ ಧ್ಯೇಯ ಏನಿದೆ, ನಾನು ಏನ್ ಮಾಡಬೇಕು, ಐ ಗೋಯಿಂಗ್ ಇನ್ ದಟ್ ಡೈರೆಕ್ಷನ್. ದಟ್ ಇಸ್ ವೇರ್ ಐ ಆಮ್ ಮೂವಿಂಗ್ ಫಾರ್ವರ್ಡ್. ಸೊ ಇದು ಬ್ಯಾಕ್ಗ್ರೌಂಡ್ ನಾನು ನಿಮ್ಗೆ ಹೇಳ್ತೀನಿ. ದಿಸ್ ಇಸ್ ಮೋರ್ ಸ್ಪಿರಿಚುವಲ್ ಅಗೇನ್. ಲಿವಿಂಗ್ ವಿತ್ ಸ್ಪಿರಿಚುಯಾಲಿಟಿ is what makes you more stronger and committed. ಅರ್ಥ ಆಯ್ತು ಅನ್ಸುತ್ತೆ. ಓಕೆ ಅದೇ ಲೈಕ್ ಆ ಮೇಕಪ್ ಥಿಂಗ್ಸ್ ಎಲ್ಲ ಇನ್ನ ಹಂಗೆ ಎಲ್ಲೂ ಇದೆ. ಬೆಸ್ಟ್ ಆಫ್ ದ ಬೆಸ್ಟ್ ಮೇಕಪ್. ಇಲ್ಲಿ ಬಂದ್ಮೇಲೆ ಮೇಕಪ್ ಇವರು ದೀಪಾ ಅಂತ ಹೇಳಿ ಒಬ್ರು ಇದ್ದಾರೆ, ಮ್ಯಾಜಿಕ್ ಮೇಕ್ ಓವರ್ಸ್, ಅವರು ಮಾಡಿದ್ರು. ಅದಾಗಿದ್ಮೇಲೆ ಜೊರೈನ್ ಸ್ಟುಡಿಯೋಸ್, ನಿಮ್ಗೆ ಗೊತ್ತಿರ್ಬೇಕು, ಜೊರೈನ್ ಮೇಕಪ್ ಅಂತ. ನಾಟ್ ಮೆನಿ ಥಿಂಗ್ಸ್. ನಾವು ಇನ್ನು ಟ್ರೈನ್ ಕೂಡ ಮಾಡಿದ್ವಿ. ಸ್ಟಾರ್ಟೆಡ್ ಟ್ರೈನಿಂಗ್ ದ ಟ್ರಾನ್ಸ್ ವುಮನ್, ಸ್ಟಾರ್ಟ್ ಲರ್ನಿಂಗ್ ದ ಮೇಕಪ್ ಅಂತ ಹೇಳೆಲ್ಲ ಮಾಡಿದ್ವಿ. ತುಂಬಾ ಮಾಡಿದ್ವಿ. ಸಿ ಮೇಕಪ್ ಅಂತ ಬಂದ್ರೆ ಇಟ್ಸ್ ಎ ಹ್ಯೂಜ್ ಏರಿಯಾ. ಬಟ್ ನನಗೇನಂತಂದ್ರೆ I want to be natural. I don't apply anything as of today because ನಾನು ಮಾಡ್ತಕ್ಕಂಥ ಈಗ ಕೆಲಸಗಳಲ್ಲಿ I cannot be unnatural, presentable ಅಲ್ವಾ. ಸೊ ಹಂಗಾಗಿ ನಾನೇನ್ ಮಾಡ್ತೀನಿ, I try to keep as much as possible natural, without makeup, without any voice modulations. ಯಾರೇನ್ ಅನ್ಕೋತಾರ ಅನ್ಕೊಳಕ್ಕೆ ನಾನೇನ್ ಮಾಡಕ್ಕಾಗುತ್ತೆ. 50 ವರ್ಷ ಆಗಿದ್ಮೇಲೆ ಟ್ರಾನ್ಸಿಷನ್ ಆಗಿದ್ರೆ ಅದಕ್ಕೆ ನಾನೇನ್ ಮಾಡಿ